ಇದೀಗ ಬಾಡಿಗೆ ಮನೆಗೆ ಉಚಿತ ಕರೆಂಟ್ ಪಡಿತಾ ಇದ್ದೀರಾ? ಹಾಗಿದ್ರೆ ನೀವು ಈ ಸ್ಟೋರಿನ ಗಮನಿಸಲೇಬೇಕು. ಯಾಕಂತಂದ್ರೆ ಬಾಡಿಗೆದಾರರಿಗೆ ಉಚಿತ ಕರೆಂಟ್ ಶಾಕ್ ಇದೀಗ ಫಿಕ್ಸ್ ಅಂತಾನೆ ಹೇಳಬಹುದು. ಗೃಹ ಜ್ಯೋತಿಗೆ ಮತ್ತೊಂದು ಭರ್ಜರಿ ಸರ್ಜರಿಗೆ ಮುಂದಾಗಿರುವಂತದ್ದು ಸರ್ಕಾರ. ಬಾಡಿಗೆ ಮನೆಗೆ ಉಚಿತ ಕರೆಂಟ್ ಪಡಿತಾ ಇದ್ದೀರಾ? ಬಾಡಿಗೆದಾರರಿಗೆ ಉಚಿತ ಕರೆಂಟ್ ಶಾಕ್ ಫಿಕ್ಸ್. ಗೃಹ ಜ್ಯೋತಿಗೆ ಮತ್ತೊಂದು ಭರ್ಜರಿ ಸರ್ಜರಿಗೆ ಮುಂದಾಗಿರುವಂತದ್ದು ಸರ್ಕಾರ. ಜುಲೈ 1ರಿಂದಲೇ ಕಟ್ಟುನಿಟ್ಟಿನ ಪರಿಶೀಲನೆ ಶುರುವಾಗುತ್ತೆ. ಮನೆ ಮನೆ ದಾಖಲೆ ಪರಿಶೀಲನೆಯ ಕಾರ್ಯಾಚರಣೆ ಶುರುವಾಗುವಂತದ್ದು. ಬಾಡಿಗೆದಾರರಲ್ಲಿ ಆತಂಕ ಮೂಡಿಸಿದ ಕಾರ್ಯಾಚರಣೆ. ಇನ್ನು ಬಾಡಿಗೆ ಮನೆಗೆ ಉಚಿತ ಕರೆಂಟ್ ಪಡಿತಾ ಇದ್ದೀರಾ? ಬಾಡಿಗೆದಾರರಿಗೆ ಉಚಿತ ಕರೆಂಟ್ ಶಾಕ್ ಇದೀಗ ಗ್ಯಾರಂಟಿ ಅಂತ ಹೇಳಲಾಗ್ತಾ ಇದೆ. ಗೃಹ ಜ್ಯೋತಿಗೆ ಮತ್ತೊಂದು ಭರ್ಜರಿ ಸರ್ಜರಿಗೆ ಮುಂದಾಗ್ತಾ ಇದೆ ಕೈ ಸರ್ಕಾರ. ಜುಲೈ 1ರಿಂದಲೇ ಕಟ್ಟುನಿಟ್ಟಿನ ಪರಿಶೀಲನೆ ಶುರುವಾಗುತ್ತೆ ರಾಜ್ಯದಲ್ಲಿ. ಈ ಕುರಿತು ಮನೆ ಮನೆ ದಾಖಲಾ ಪರಿಶೀಲನೆಯನ್ನ ನಡೆಸಲಿದ್ದಾರೆ. ಬಾಡಿಗೆದಾರರಲ್ಲಿ ಆತಂಕ ಮೂಡಿಸಿದ ಈ ಒಂದು ಕಾರ್ಯಾಚರಣೆ. ಬಾಡಿಗೆ ಮನೆಗೆ ಉಚಿತ ಕರೆಂಟ್ ಪಡಿತಾ ಇದ್ದೀರಾ? ಬಾಡಿಗೆದಾರರು ಯಾರಿದ್ದೀರಲ್ಲ ಅವರಿಗೆಲ್ಲರಿಗೂ ಈಗ ಉಚಿತ ಕರೆಂಟ್ ಶಾಕ್ ಫಿಕ್ಸ್ ಅಂತಾನೆ ಹೇಳಬಹುದು. ಗೃಹ ಜ್ಯೋತಿಗೆ ಮತ್ತೊಂದು ಭರ್ಜರಿ ಸರ್ಜರಿ ಆಗ್ತಾ ಇದೆ ಕಾಂಗ್ರೆಸ್ ಸರ್ಕಾರದಿಂದ. ಜುಲೈ 1ರಿಂದಲೇ ಈ ಒಂದು ಕಟ್ಟುನಿಟ್ಟಿನ ಪರಿಶೀಲನೆಯ ಕಾರ್ಯ ಶುರುವಾಗುತ್ತೆ ರಾಜ್ಯದಲ್ಲಿ. ಮನೆ ಮನೆಗೆ ತೆರಳಿ ದಾಖಲೆ ಪರಿಶೀಲನೆಯನ್ನ ನಡೆಸ್ತಾರೆ ಸಿಬ್ಬಂದಿಗಳು. ಬಾಡಿಗೆದಾರರಲ್ಲಿ ಆತಂಕ ಮೂಡಿಸಿದೆ ಈ ಒಂದು ಕಾರ್ಯಾಚರಣೆ. ಇನ್ನು ಸರ್ಕಾರದಿಂದ ಇದೀಗ ಮತ್ತೆ ಗೃಹ ಜ್ಯೋತಿಗೆ ಮತ್ತೊಂದು ಭರ್ಜರಿ ಸರ್ಜರಿ ಆಗ್ತಾ ಇರುವಂಥದ್ದು. ಬಾಡಿಗೆದಾರರಲ್ಲಿ ಈ ಒಂದು ಆತಂಕ ಮನೆ ಮಾಡಿದೆ. ಫ್ರೀ ಕೊಡೋದು ಇವರೇ, ಆಮೇಲೆ ಶಾಕ್ ಕೊಡೋದು ಕೂಡ ಇವರೇ. ಗೃಹ ಜ್ಯೋತಿಗೆ ಈಗ ಮತ್ತೊಂದು ಸರ್ಜರಿ ಆಗ್ತಾ ಇದೆ. ಡಿ ಕೆ ಶಿವಕುಮಾರ್ ಅವರ ಸರ್ಕಾರದಿಂದ ಈ ಒಂದು ಜುಲೈ 1ರಿಂದಲೇ ಈ ಒಂದು ಕಟ್ಟುನಿಟ್ಟಿನ ಪರಿಶೀಲನೆ ಶುರುವಾಗುತ್ತೆ. ಯಾರ್ಯಾರು ಫಲಾನುಭವಿಗಳಿದ್ದಾರೋ ಅವರು ಮಾತ್ರ ಈ ಒಂದು ಫಲವನ್ನು ತೆಗೆದುಕೊಳ್ಬೇಕು ಅನ್ನುವಂಥದ್ದು ಸರ್ಕಾರದ ಹಿತದೃಷ್ಟಿಯಾಗಿದ್ರೆ, ಮತ್ತೊಂದು ಕಡೆ ಈ ಒಂದು ಫಲಾನುಭವಿಗಳು ಕೆಲವೊಂದಷ್ಟು ಮಂದಿ ಮೋಸ ಮಾಡ್ತಿದ್ದಾರೆ ಅನ್ನುವಂಥದ್ದು ಕೂಡ ಮೇಲ್ನೋಟಕ್ಕೆ ಕಂಡು ಬಂದಿರುವಂಥದ್ದು. ಇದನ್ನೆಲ್ಲ ಸರಿ ಮಾಡೋದಕ್ಕೆ ಈಗ ಡಿ ಕೆ ಶಿವಕುಮಾರ್ ಅವರ ಸರ್ಕಾರ ಕೂಡ ಒಂದು ಹೆಜ್ಜೆ ಮುಂದೆ ಇಟ್ಟಿರುವಂಥದ್ದು. ಈ ಮೂಲಕ ಇದೀಗ ಬಾಡಿಗೆದಾರರಿಗೆ ಉಚಿತ ಕರೆಂಟ್ ಶಾಕ್ ಫಿಕ್ಸ್ ಆಗ್ತಾ ಇದೆ. ಮತ್ತೊಂದು ಭರ್ಜರಿಯ ಸರ್ಜರಿಯನ್ನ ಮಾಡ್ತಾ ಇರುವಂಥದ್ದು ಸರ್ಕಾರ. ಏನ್ ಮಾಡುತ್ತೆ ಹಾಗಿದ್ರೆ ಅಂತ ಗಮನಿಸ್ತಾ ಹೋಗೋದಾದ್ರೆ, ಜುಲೈ 1ರಿಂದ ಏನಿದೆಯಲ್ಲ ಈ ಒಂದು ಕಟ್ಟುನಿಟ್ಟಿನ ಪರಿಶೀಲನೆ ಶುರುವಾಗುತ್ತೆ. ಎಲ್ಲಾ ಮನೆ ಮನೆಗೂ ಕೂಡ ಭೇಟಿಯನ್ನ ನೀಡ್ತಾರೆ ಸಿಬ್ಬಂದಿಗಳು. ಒಂದು ದಾಖಲೆಯನ್ನ ಪರಿಶೀಲನೆ ಮಾಡ್ತಾರೆ. 200 ಯೂನಿಟ್ ಉಚಿತ ವಿದ್ಯುತ್ ಪರಿಶೀಲನೆ ಶುರು. ಕಳ್ಳ ಮಾರ್ಗದಿಂದ ಫ್ರೀ ಕರೆಂಟ್ ಪಡೆಯುತ್ತಿದ್ದಾರೆ ಜನ. ಅಕ್ರಮಕ್ಕೆ ಬ್ರೇಕ್ ಹಾಕಲು ಮುಂದಾಗಿರೋ ಇಲಾಖೆ. ಮನೆ ಮನೆ ತಪಾಸಣೆಗೆ ಬರ್ತಿದ್ದಾರೆ ಇಲಾಖೆಯ ಸಿಬ್ಬಂದಿಗಳು. ಆಧಾರ್ ಕಾರ್ಡ್, ಮತದಾರರ ಗುರುತಿನ ಚೀಟಿಯನ್ನ ತೋರಿಸಲೇಬೇಕು ನೀವು. ಬಾಡಿಗೆ ಕರಾರು ಪತ್ರವನ್ನ ಕಡ್ಡಾಯವಾಗಿ ಸಿಬ್ಬಂದಿಗೆ ತೋರಿಸಬೇಕು. ಜೊತೆಗೆ ಪರಿಶೀಲನೆ ವೇಳೆ ದಾಖಲೆ ಕೊಡದಿದ್ರೆ ಫ್ರೀ ಕರೆಂಟ್ ರದ್ದಾಗತ್ತೆ. ಎಚ್ಚರಿಕೆಯಿಂದ ಇರಿ, ಈ ಎಲ್ಲಾ ದಾಖಲೆಗಳನ್ನ ಕೊಡಿ. 200 ಯೂನಿಟ್ ಉಚಿತ ವಿದ್ಯುತ್ ಪರಿಶೀಲನೆ ಕಾರ್ಯ ಶುರುವಾಗುತ್ತೆ. ಕಳ್ಳ ಮಾರ್ಗದಿಂದ ಫ್ರೀ ಕರೆಂಟ್ ಅನ್ನ ಪಡಿತಾ ಇದ್ದಾರಂತೆ ಜನ ರಾಜ್ಯದಲ್ಲಿ. ಅಕ್ರಮಕ್ಕೆ ಬ್ರೇಕ್ ಹಾಕಲು ಇದೀಗ ಮುಂದಾಗಿರುವಂಥದ್ದು ಇಲಾಖೆ. ಮನೆ ಮನೆ ತಪಾಸಣೆಗೆ ಬರ್ತಿದ್ದಾರೆ ಇಲಾಖೆಯ ಸಿಬ್ಬಂದಿಗಳು. ಆಧಾರ್ ಕಾರ್ಡ್ ಹಾಗೆ ಮತದಾರರ ಗುರುತಿನ ಚೀಟಿ, ಜೊತೆಗೆ ನೀವೇನು ಬಾಡಿಗೆದಾರರು ಇರ್ತೀರಲ್ವಾ, ಈ ಒಂದು ಕರಾರು ಪತ್ರ ಇರುತ್ತಲ್ಲ ಅದೆಲ್ಲವನ್ನ ದಾಖಲೆಯನ್ನ ನೀವು ಕೊಡಲೇಬೇಕು. ಒಂದು ವೇಳೆ ಕೊಡಲಿಲ್ಲ ಅಥವಾ ದಾಖಲೆ ಕರೆಕ್ಟಾಗಿರಲಿಲ್ಲ ಅಂತಂದರೆ ಆಗ ನಿಮಗೆ ತಲೆನೋವಾಗೋದಂತೂ ಗ್ಯಾರಂಟಿ. ರದ್ದೇ ಮಾಡ್ತಾರಂತೆ. ನಿಮಗೆ ಏನು ಫ್ರೀ ಯೂನಿಟ್ ಕರೆಂಟ್ ತಗೊತಿದ್ದೀರಲ್ವ 200 ಯೂನಿಟ್, ಅದನ್ನೆಲ್ಲವನ್ನು ಕೂಡ ಕಟ್ ಮಾಡ್ತಾರೆ. ದಾಖಲೆಗಳು ಸರಿಯಾಗಿರಬೇಕು. ಇನ್ನು ಬಾಡಿಗೆದಾರರಿಗೆ ಕರೆಂಟ್ ಶಾಕ್ ಎದುರಾಗಿರುವಂಥದ್ದು ನಾನು ಆಗಲೇ ಹೇಳ್ತಾ ಇದ್ದೆ. ಫ್ರೀ ಕೊಡೋದು ಇವರೇ, ಆಮೇಲೆ ಜನಸಾಮಾನ್ಯರಿಗೆ ಶಾಕ್ ಕೊಡೋದು ಇವರೇ ಅಂತ ಗಮನಿಸ್ತಾ ಹೋಗೋದಾದರೆ ಜನರಿಗೆ ತಲೆನೋವಾದ ಹೊಸ ಪರಿಷ್ಕರಣಾ ನಿಯಮ. ಇನ್ನು ಜುಲೈ 2023ರ ನಂತರ ಬಾಡಿಗೆ ಮನೆಯಲ್ಲಿ ಯಾರ್ಯಾರು ಇರ್ತೀರಲ್ಲ
ಅವರಿಗೆಲ್ಲ ಈ ಒಂದು ತೊಂದರೆ ಎಫೆಕ್ಟ್ ಶುರುವಾಗಬಹುದು. ಜನರಿಗೆ ತಲೆನೋವಾದ ಹೊಸ ಪರಿಷ್ಕರಣಾ ನಿಯಮ ಇದೀಗ ಜುಲೈ 2023ರ ನಂತರ ಬಾಡಿಗೆ ಮನೆಗಳಿಗೆ ಸ್ಥಳಾಂತರವಾಗಿರ್ತೀರಲ್ಲ, ಹೊಸ ಬಾಡಿಗೆದಾರರಿಗೆ ಈಗ ಸಾಲು ಸಾಲು ಸಮಸ್ಯೆಗಳು ಫಿಕ್ಸ್ ಆಗ್ತಾ ಇರುವಂಥದ್ದು. ಹಳೆಯ ಬಾಡಿಗೆದಾರರ ಹೆಸರಿನಲ್ಲಿಯೇ ಸೌಲಭ್ಯವನ್ನ ಪಡಿತಾ ಇದ್ದಾರಂತೆ. ಹಳೆಯ ಬಾಡಿಗೆದಾರರು ಆಧಾರ್ ಕಾರ್ಡ್ ಲಿಂಕ್ ರದ್ದು ಮಾಡಿಕೊಳ್ಳದೆ ಜೊತೆಗೆ ಮನೆ ಖಾಲಿ ಮಾಡಿರೋದ್ರಿಂದ ಈ ಒಂದು ಸಾಲು ಸಾಲು ಸಮಸ್ಯೆಗಳು ಎದುರಾಗ್ತಾ ಇರುವಂಥದ್ದು ರಾಜ್ಯದಲ್ಲಿ. ಹೊಸ ಬಾಡಿಗೆದಾರರಿಗೆ ತಮ್ಮ ಆಧಾರ್ ಕಾರ್ಡ್ ಲಿಂಕ್ ಮಾಡಿಸಬೇಕು. ಆಗ ನಿಮಗೆ ಆದರೆ ಈ ಒಂದು ಸೇವಾ ಸಿಂಧುವಿನಲ್ಲಿ ಆಧಾರ್ ಲಿಂಕ್ ಆಗ್ತಾನೆ ಇಲ್ಲ. ಇದರಿಂದಾಗಿ ಒಂದಷ್ಟು ಸಮಸ್ಯೆಗಳು ಕೂಡ ಆಗ್ತಾ ಇರುವಂಥದ್ದು. ಜೊತೆಗೆ ಉಚಿತ ವಿದ್ಯುತ್ ಪಡೆಯೋದಕ್ಕೂ ಕೂಡ ಆಗ್ತಾ ಇಲ್ಲ. ಇದೀಗ ಜನರಿಗೆ ತಲೆನೋವಾಗಿರೋದೇ ಹೊಸ ಪರಿಷ್ಕರಣಾ ನಿಯಮ. ಜುಲೈ 2023ರ ನಂತರ ಬಾಡಿಗೆ ಮನೆಗಳಿಗೆ ಸ್ಥಳಾಂತರವಾದರೆ ಕಷ್ಟ. ಹೊಸ ಬಾಡಿಗೆದಾರರಿಗೆ ಇದೀಗ ಸಾಲು ಸಾಲು ಸಮಸ್ಯೆ ಎದುರಾಗ್ತಾ ಇರುವಂಥದ್ದು. ಈಗ ಹಳೆ ಬಾಡಿಗೆದಾರರು ಏನಿರ್ತಾರಲ್ಲ, ಅವರು ಒಂದು ಸೌಲಭ್ಯವನ್ನು ಪಡಿತಾ ಇರ್ತಾರೆ. ಅದಾದ ನಂತರ ಹಳೆಯ ಬಾಡಿಗೆದಾರರ ಆಧಾರ್ ಕಾರ್ಡ್ ಲಿಂಕ್ ಆಗಿರುತ್ತೆ, ಅದು ರದ್ದು ಮಾಡಿಕೊಳ್ಳೋದಕ್ಕೆ ಆಗಿರಲ್ಲ.